ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತನುಮಿತಿ ಯೂಟ್ಯೂಬ್ ಚಾನಲ್. ಇವಾಗ ಮುದ್ದೆ ಮಾಡಾಗಿದೆ, ಅನ್ನನೂ ಅಷ್ಟೇ ವಿಷಲ್ ಆಗಿದೆ. ಈಗ ಹೊರಡಬೇಕು ಬಂದಿದ್ದಾಳೆ, ಅಲ್ಲಿ ಹೋಗ್ಬಿಟ್ಟು ಸಿಕ್ಕಿ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತನುಮಿತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೇಗ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತು 12 ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸ್ನಾನ ಮಾಡಿಲ್ಲ, ಹೊರಗಡೆ ಬೇರೆ ಹೋಗಬೇಕು, ಫ್ರೆಂಡ್ ಬರ್ತೀನಿ ಅಂತ ಬೇರೆ ಹೇಳಿದ್ದಾಳೆ. ಅವಳಿಗೂ ಗೊತ್ತಿಲ್ಲ ಲಾಗ್ ಮಾಡ್ತಾ ಇರೋದು, ಯಾರು ಏನು ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಮತ್ತು ಏನು ಹೊರಗಡೆ ಹೋಗ್ತಾ ಇರೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ನೋಡಿ. ಒಂದು ಸರ್ಪ್ರೈಸ್ ಆಗಿ ಏನೋ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಇವಾಗ ಹೋಗಿ ರೆಡಿ ಆಗಬೇಕು ನಾನು ಮೊದಲು. ಅದಕ್ಕೋಸ್ಕರ ಅಣ್ಣ ಮುದ್ದೆ ಫೋನ್ ಮಾಡಿ ಹೇಳಿದ್ರು ನಮ್ಮಮ್ಮ ಬೇಗ ಮಾಡು ಅಂತ ಹೇಳಿ. ಅದಕ್ಕೆ ಪಟ ಮಾಡಿದ್ದೀನಿ. ಇವಾಗ ಸ್ನಾನ ಮಾಡೋಕ್ಕೆ ಹೋಗಬೇಕು. ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆದಮೇಲೆ ಸಿಗ್ತೀನಿ. ಅವಳಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿರೋ ವಿಷಯ, ಹಾಗಾಗಿ ನೋಡೋಣ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ. ಬರ್ತಾ ಇದ್ದಾಳಂತೆ, ಬಾ ಹೊರಗಡೆ ಅಂದ್ಲು. ಬಟ್ ನಾನು ಹೋಗಲಿಲ್ಲ, ಅಲ್ಲೇ ನಿಂತ್ಕೊಂಡೆ. ಬರ್ತಾ ಇದ್ದಾಳೆ, ಬಂದ್ಲು ಏಮಾ. ವಾಯ್ಸು ಬಂದಿದೆ ಅಂದ್ಕೊಂಡೆ, ಬಟ್ ಅದು ಮ್ಯೂಟ್ ಆಗಿಬಿಟ್ಟಿದೆ, ಹಾಗಾಗಿ ಬಂದಿಲ್ಲ. ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬಂದೆ, ಈಗ ಹೊರಡಬೇಕು ಬಂದಿದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಾನು, ಆಯಿತಾ? ಹೋಗೋಣ ಬನ್ನಿ, ಲೆಟ್ಸ್ ಗೋ. ಭಾನುವಾರ ನಮ್ಮ ಮನೆಯವ್ರ ಬರ್ತಡೇ ಇದೆ, ಹಾಗಾಗಿ ಏನಾದರೂ ತರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನು ತೊಗೋತೀನಿ ಅಂತ. ಲಾಸ್ಟ್ವರೆಗೂ ವಿಡಿಯೋ ವಾಚ್ ಮಾಡಿ. ಈಗ ಫ್ರೆಂಡ್ ಬಂದಿದ್ದಾಳೆ, ಟೈಮ್ ಆಗಿದೆ ಆ್ಯಕ್ಚುಲಿ 2:15 ಆಯಿತು. ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇಲ್ಲಿ ಬರುತ್ತಾ? ಗೋಲ್ಡ್ ಶಾಪಲ್ಲಿ ಇದ್ದೀನಿ. ನೋಡೋಣ ಗೋಲ್ಡ್ ತೊಗೊಳ್ಳೋದಾ ಅಥವಾ ಬೆಳ್ಳಿನ, ಏನು ತೊಗೋಬೇಕು ಅನ್ಸುತ್ತೆ ನೋಡ್ತೀನಿ. ತೊಗೊಂಡಾಯಿತು, ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಹಾಗೆ ನೈಟು ಡೆಕೋರೇಷನ್ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೀನಿ. ಬಟ್ಟೆ ತೊಗೊಳ್ಬೇಕು ಅಂದ್ಲು, ಹಾಗಾಗಿ ನೋಡೋಣ ಅಂತ ಬಂದೆ. ನೋಡಿ ಚೆನ್ನಾಗಿ. ಇವಾಗ ಆಲ್ಮೋಸ್ಟ್ ಎಲ್ಲ ತೊಗೊಂಡಾಯಿತು, ಹಾಗಾಗಿ ಏನಾದರೂ ತಿನ್ನೋಣ ಅಂತ ಬಂದು ನೋಡ್ತಾ ಇದ್ದೆ. ಐಸ್ ಕ್ರೀಮಲ್ಲಿ ನೋಡಿ ಕಡೆ ಇಲ್ಲಿದೆ, ನೋಡಿ ಯಾವ್ದು ತೊಗೊಳ್ಳೋಣ ಅಂತ. ನಾವಿವಾಗ ಯಾವುದು ಗೋಲ್ಡನ್ ಕಾರ್ನರ್ ಆರ್ಡ್ರ್ ಮಾಡಿದ್ದೀವಿ, ನೋಡೋಣ ಅಂತ. ಸಾಕದೇ ಸದ್ಯಕ್ಕೆ, ಆಮೇಲೆ ನೋಡೋಣ. ತಿಂದಾದ್ಮೇಲೆ ಐಸ್ ಕ್ರೀಮಿಗೆ ಓಕೆ. ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ, ತಿಂದ್ಬಿಟ್ಟು ಆಮೇಲೆ ಮಾಡ್ತೀನಿ ಹೇಗಿರುತ್ತೆ ಅಂತ. 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಪಿಜ್ಜಾ ತಿನ್ನಬೇಕು, ಹೇಗಿದೆ ನೋಡು, ಹೆಂಗಿದೆ ಅಂತ ಟೇಸ್ಟ್. ನಿಮ್ಗೂ ಹಾಕ್ಲಾ? ಅದು ತುಂಬಾ ಸುಡ್ತಾಯಿತ್ತು, ಹಾಗಾಗಿ ಸ್ವಲ್ಪ ತಿನ್ನೋಕ್ಕೂ ಇದಾಯಿತು. ಆದರೂ ಟೇಸ್ಟ್ ಮಾತ್ರ ನಿಜ ತುಂಬಾ ಚೆನ್ನಾಗಿತ್ತು. ಡಿಶ್ ಇರೋದಕ್ಕೆ ಸ್ವಲ್ಪ ಬಿಸಿ ಕಾಣಲಿಲ್ಲ ಅಂದಿತ್ತು, ಇಲ್ಲಾಂದರೆ ಕೈ ಇಟ್ಕೊಂಡು ತಿನ್ನೋದು ತುಂಬ ಇದಾಗ್ತಾಯಿತ್ತು. ತಕ್ಕೋ ನಿಧಾನ. ಲಾಸ್ಟ್ ಪೀಸು. ಯಾವ ಜ್ಯೂಸ್ ಇದು? ಜ್ಯೂಸ್ ಆರ್ಡ್ರ್ ಮಾಡಿವಿ, ಹೆಸರೇ ಗೊತ್ತಾಗ್ತಿಲ್ಲ. ಪೈನಾಪಲ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೀನಿ ಇವಾಗ. ನೋಡಿ, ಒಂದು ಪೈನಾಪಲ್ ಜ್ಯೂಸು ಮತ್ತು ಪಿಜ್ಜಾ ಆರ್ಡ್ರ್ ಮಾಡಿದ್ದಕ್ಕೆ ಇಷ್ಟು ಟಿಶ್ಯೂ ವೇಸ್ಟ್ ಮಾಡಿದ್ದೀವಿ. ತಗೋ, ಟೇಸ್ಟ್ ನೋಡುವ. ಒಂದೇ ಆರ್ಡ್ರ್ ಮಾಡಿರೋದು ಸಾಕು ಅಂತ ಹೊಟ್ಟೆ ತುಂಬಿಟ್ಟೈತೆ ನನಗೆ. ಹೆಂಗಿದೆ? ಹಾಂ, ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಓಕೆ. ಚೆನ್ನಾಗಿದೆ. ಇಬ್ಬರು ಬೈಟು ಮಾಡ್ಕೊಂಡು ಕುಡ್ದಿರೋ ಅಂಥ ಜ್ಯೂಸು ನೋಡಿ. ಅವಳು ಎಷ್ಟೊಂದು ಕುಡ್ದು ನಂಗೆ ಎಷ್ಟು ಕೊಡ್ತಿದ್ದಾರೆ, ಮೋಸ ಇದು. ಗಾಯ್ಸ್, ನಾನು ಜಸ್ಟ್ ಈಗಿನ ಮನೆಗೆ ಬಂದೆ. ನನ್ನ ಫ್ರೆಂಡ್ ಹಂಗೆ ಬಸ್ ಸಿಕ್ತು ಅಂತ ಹೋದ್ಲು. ಹೆಸ್ರೇನಮ್ಮ? ಎಲ್ಲ ಊರೆಲ್ಲ ಸಂಘ ಇದ್ದಿದ್ದೇ ಇರುತ್ತಲ್ಲ, ಅದೇ ಥರ ನಮ್ಮ ಮನೆಯಲ್ಲೂ ಸಂಘ ಮಾಡ್ತಾ ಇದ್ದಾರೆ. ಗ್ರಾಮೀಣ ಕೂಟ ಅಂತ ಈ ಸಂಘ. ಇದು ಇವಳದು ಶ್ರುತಿದು ಅಂತೆ, ಅವಳೇ ಹೇಳೋಳು. ನಂದು 10 ರೂಪಾಯಿ ಬರ್ತದೆ ಚೇಂಜ್. ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ.
ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಇದು ನನಗೆ ಅರುಣ ಅಂತ ಕೊಟ್ಟಿದ್ದು, ಈಗ ಯೂಸ್ ಆಗ್ತಾಯಿದೆ. ದೀಪಾವಳಿ ಹಬ್ಬದಲ್ಲಿ ಕೊಟ್ಟಿದ್ದು, ಬಟ್ ಈಗ ಯೂಸ್ ಮಾಡ್ತಾಯಿದ್ದೀನಿ. ಇದು ಮೊದಲೇ ಇತ್ತು. ಇದು ಅಷ್ಟೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನಾನು. ಇದನ್ನು ಬಲೂನ್ಸು ಮತ್ತು ಬಲೂನ್ಸ್ ತೊಗೊಂಡು ಬಂದೆ. ಇದು ಲೈಟಿಂಗ್ಸು. ಇದು ಹಾಗೆ ಎಮರ್ಜೆನ್ಸಿಗೆ ಬೇಕಾಗ ಸಡನ್ನಾಗಿ ನಮ್ಮ ಮಗಳು ಬಂದುಬಿಟ್ಟು ನೋಡಿದ್ರೆ ಅಂತ ಹೇಳಿ ನಾನೇ ಹೋಗ್ಬಿಟ್ಟೆ ಕೆಳಗಡೆ. ಈಗ ಮೇಲೆ ಹೋಗ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ, ಬನ್ನಿ. ನಾನು ಅಂದ್ಕೊಂಡಿದ್ದ ಗಿಫ್ಟು ಇವತ್ತು ಮನೆಗೆ ತೊಗೊಂಡು ಬಂದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಕೊಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ಐ ಹೋಪ್ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ಅಷ್ಟೇ, ಸ್ವಲ್ಪ ಬಲೂನು ಹಾರ್ಟ್ ಶೇಪಿನ ಇರಲಿಲ್ಲ ಅಂತ ಹೇಳಿ ಹಾರ್ಟ್ ಶೇಪಿನ ಬಲೂನ್ ತೊಗೊಂಡೆ. ಆಮೇಲೆ ಇದೊಂದು ಸ್ವಲ್ಪ ತೊಗೊಂಡು ಇದೊಂದು ಸ್ಪ್ರೇ ಬಾಟಲ್ ತೊಗೊಂಡು ಬಂದಿದ್ದೀನಿ. ನಾಳೆ ನೋಡೋಣ ನನ್ನ ಡೆಕೋರೇಷನ್ ಯಾವ ಥರ ಬರುತ್ತೆ. ನನಗೆ ಇಮ್ಯಾಜಿನೇಷನ್ ಇಲ್ಲ. ಆದಷ್ಟು ನಾನು ಒಬ್ಬಳೇ ಮಾಡ್ತೀನಿ. ನೋಡೋಣ ಹೆಂಗೆ ಬರುತ್ತೆ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ನೋಡಬೇಕು. ಇದೇ ರೂಮಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೆಲ್ಲ ಹರಡಿದೆ, ಸ್ವಲ್ಪ ತೆಗೆದಿಡಬೇಕು. ನಾಳೆ ಎಲ್ಲ ಕ್ಲಿಯರ್ ಮಾಡಿ ಕ್ಲೀನ್ ಮಾಡಿ ನೋಡೋಣ. ಭಾನುವಾರ ಬರ್ತಡೇ ಇರೋದು, ಬಟ್ ನಾನು ಶನಿವಾರ 12 ಗಂಟೆಗೆ ಸರ್ಪ್ರೈಸ್ ಕೊಡೋಣ ಅಂತ ಇದೇ ರೂಮಲ್ಲಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಆದಷ್ಟು ಪುಟ್ಟದಾಗಿ ಫಸ್ಟ್ ಟೈಮ್ ಮಾಡ್ತಿರೋದು. ಯಾರಿಗೂ ಇಲ್ಲಿವರೆಗೂ ಮಾಡಿಲ್ಲ ನಾನು ಡೆಕೋರೇಷನ್ ಎಲ್ಲ. ನೋಡೋಣ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಫ್ಲವರ್ ಉಪಯೋಗಿಸಿ ಮಾಡ್ತೀನಿ. ಹೇಗಿರುತ್ತೆ ಅನ್ನೋದು ನಾನು ನೀವು ನೋಡಿ ವಾಚ್ ಮಾಡಿ, ಓಕೆನಾ? ನಾನು ನಾಳೆ ಓಕೆನಾ? ಬಾಯ್. ಸುಸ್ತಾಗಿದೆ, ರೆಸ್ಟ್ ಮಾಡಬೇಕು. ಸ್ವಲ್ಪ ಫುಲ್ಲು ಡ್ಯಾನ್ ಆಗಿಬಿಟ್ಟಿದ್ದೀನಿ ನಾನಂತೂ. ಕೆಲಸ ಇದ್ದರೆ ಮಾತ್ರ ಬರ್ತೀನಿ ಅನ್ನೋದಕ್ಕೂ, ಕೆಲಸ ಇಲ್ಲ ನಿನ್ನ ಜೊತೆ ಬರ್ತೀನಿ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಥರ ಫ್ರೆಂಡ್ ನನಗೆ ಸಿಕ್ಕಿರೋದು ಹೇಮಾ. ಥ್ಯಾಂಕ್ ಯು ಫಾರ್ ಹೇಮಾ. ಮತ್ತು ಏನು ಅಂದರೆ ತುಂಬ ದಿನ ಮೀಟ್ ಮಾಡಬೇಕು ಅಂದ್ಕೊಳ್ತಿದ್ವಿ, ಆಗಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ತನುಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.